ಈಗಿನ ನಾವು ಧನುರ್ಮಾಸ ಬರ್ತಾ ಐತೆ, ಎಲ್ಲರೂ ಪ್ರಸಾದಕ್ಕಂತ ನೈವೇದ್ಯ ಸಿಹಿ ಪೊಂಗಲು ಅನ್ನದಿಂದ ಮಾಡ್ತಾರೆ ಅಕ್ಕಿಯಿಂದ. ಈಗ ನಾವು ಹೊಸದಾಗಿ ಈ ಅವಲಕ್ಕಿಯಿಂದ ಈ ಪ್ರಸಾದವನ್ನ ಮಾಡೋದಕ್ಕೆ, ಪೊಂಗಲ್ ಮಾಡೋದಕ್ಕೆ ನಾವು ಮಾಡ್ತಾ ಇದೀವಿ. ಮೊದಲಿಗೆ ಒಂದು ಸ್ವಲ್ಪ ಬೆಲ್ಲ ಕರಗೋಷ್ಟು ಪೂರ್ತಿಗೆ ಸ್ವಲ್ಪ ಹಾಲು ಹಾಕೋಬೇಕು. ಬೆಲ್ಲ ಮಾತ್ರ ಕರಗೋವಷ್ಟು ಹಾಲು ಹಾಕ್ಕೊಂಡು, ಇಲ್ಲಿ ನಾವು ನೆನೆಸಿ ತಗೊಂಡಿರೋಂಥ ಅವಲಕ್ಕಿ, ಸ್ವಲ್ಪ ಮೀಡಿಯಂ ಅವಲಕ್ಕಿನ ನೆನೆಸ್ಬಿಟ್ಟು ಅದನ್ನ ನೀರೆಲ್ಲ ತೆಗೆದ್ಬಿಟ್ಟು ತಗೊಂಡಿದ್ದೀವಿ. ಅದಕ್ಕೆ 1 ಕಪ್ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ. ಈಗ ಹಾಲು ಕುದೀತಾ ಐತೆ, ಇದಕ್ಕೆ ಬೆಲ್ಲ ಸೇರಿಸೋದನ್ನ. ಇದು ಬೆಲ್ಲ ಚೆನ್ನಾಗಿ ಕರಗಲಿ. ಈಗ ಬೆಲ್ಲ ಕರಗಿದೆ, ಇದಕ್ಕೆ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ. ನೆನೆಸಿರೋಂಥ ಅವಲಕ್ಕಿ. ನೆನೆಸಿ ತಗೊಂಡಿರೋಂಥ ಅವಲಕ್ಕಿ ಚೆನ್ನಾಗಿ ಇದು ಮಾಡಿ ಆ ಬೆಲ್ಲದ ಜೊತೆ ಮಿಕ್ಸ್ ಆಗಬೇಕು. ಹಲ್ವಾ ಥರ ಆಗುತ್ತೆ ಇದು. ದೇವ್ರ ನೈವೇದ್ಯಕ್ಕೆ ಬೇಗನೆ ಮಾಡ್ಬೋದು. ಕೆಂಪಗಾಗಿದೆ ಇವಾಗ. ಇದಕ್ಕೆ ತುಪ್ಪದ ಒಗ್ಗರಣೆನ ಸೇರಿಸ್ಕೊಂಡ್ಬಿಡ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ. ಈಗ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಈಗ ಘಮ ಘಮ ಅನ್ನೋ ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ.